ಇವಾಗ ಸ್ಟಾರ್ಟ್ ಆಯಿತು ನೋಡಿ. ಟೈಮಿಂಗ್ ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಿ ಬಿದ್ದರು ಬೀಳಬಾರ್ದಂಗೆ. ಕರ್ವಿಲ್ಲ ಇದರಲ್ಲಿ, ಕರ್ವಿಲ್ಲದ್ರಿಂದ ನೀವು ಆರಾಮ್ಸೆ ಓಡಬೇಕು ನೋಡಿ. ಸವಾಶ್ 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 ಸವಾಶ್. ಟೈಮಿಂಗ್ ಕವರ್ ಮಾಡಿರಿ. ಟೈಮಿಂಗ್ ಅಬ್ಸರ್ವ್ ಮಾಡ್ತಿರ್ಬೇಕು. ಸವಾಶ್. ಫಸ್ಟ್ ರೌಂಡ್ ಇದು. ಸವಾಶ್ ಗುಡ್. 40 ಮಂದಿ ಏನಿಲ್ಲ, ಗ್ಯಾಪ್ ಆರಾಮ್ಸಿರುತ್ತೆ. ಓಡಬೇಕು, ಬಾಡಿ ವೇಟ್ ಮುಂದೆ ಮಾಡಬೇಕು, ಲಾಂಗ್ ಸ್ಟೆಪ್ಪು. ಗುಡ್. ಸವಾಶ್. ಫಸ್ಟ್ಗೆ ನೋಡಿ ಒಳ್ಳೆ ಲೀಡ್ ಕೊಡ್ತಾಯಿದ್ದಾನೆ ಹುಡುಗ. ಅಂದರೆ ಫಸ್ಟ್ನೇ ರೌಂಡ್ಗೆ ಇಷ್ಟು ಲೀಡ್ ಕೊಡಬಾರ್ದು. ಸ್ವಲ್ಪ ಲೈಟಾಗಿ ಲಾಂಗ್ ಸ್ಟೆಪ್ ಇದ್ರೆ ಏನಾಗುತ್ತೆ, ಫಸ್ಟ್ನೇ ರೌಂಡು ಲಾಂಗ್ ಸ್ಟೆಪ್ ತಗೊಂಡ್ರೆ 2ನೇ ರೌಂಡ್ಗೆ ಬಾಡಿ ವಾರ್ಮ್ ಅಪ್ ಆಗುತ್ತೆ, ಮೂವ್ ಆಗುತ್ತೆ ಬಾಡಿ. ಆಟೋಮೆಟಿಕ್ಕಾಗಿ ಎನರ್ಜಿ ಬೂಸ್ಟ್ ಆಗುತ್ತೆ. ಸವಾಶ್. ಫಸ್ಟ್ನೇ ರೌಂಡ್ ಕ್ಲಿಯರ್. ಸವಾಶ್, ಬಹುತ್ ಬಡಿಯ. ಸವಾಶ್. 48 ಸೆಕೆಂಡಿಗೆ ಫಸ್ಟ್ನೇ ರೌಂಡ್ ಕ್ಲಿಯರ್ ಆಗಿದೆ ನೋಡಿ. ಸವಾಶ್. ಆ್ಯಕ್ಚುಲಿ ಗ್ರೌಂಡು ಕಡಿಮೆ ಇರೋದ್ರಿಂದ ಹೆಚ್ಚಿಗೆ ಓಡಬೇಕು. ಇಲ್ಲಿ ನೋಡಿ, ಇಲ್ಲಿ ಕರ್ವ್ ಇಲ್ಲ, ಇಲ್ಲಿ ಒಂಥರ ಚೌಕ್ ಇರೋದ್ರಿಂದ ನಿಮಗೆ ಸ್ಲೋ ಆಗುತ್ತೆ. ಅಲ್ಲಿ ನೀವು ಮೇಲೆ ಬೀಳಬಾರ್ದು, ಆರಾಮ್ಸೆ ಓಡಬೇಕು. ಸವಾಶ್. ಫಸ್ಟೇ ನೋಡಿ ಎಷ್ಟು ಚೆನ್ನಾಗಿ ಓಡ್ತಾ ಇದ್ದಾನೆ ನೋಡಿ. ಅಲ್ಲಿ ಸ್ಲೋ ಆಗುತ್ತೆ, ಫುಲ್ಲು ಸ್ಲೋ ಆಗುತ್ತೆ. ಸ್ಟೇಟ್ ಸಿಕ್ಕಾಗಿ ಏನು ಮಾಡಬೇಕು, ಬಾಡಿ ವೇಟ್ ಮುಂದೆ ಮಾಡ್ಕೋಬೇಕು. ಒಂದೇ ಸುಮ್ಮನೆ ಲಾಂಗ್ ಸ್ಟೆಪ್ ಬಿಡ್ತಿರ್ಬೇಕು. ಸವಾಶ್ ಗುಡ್. ಒಳ್ಳೆ ರನ್ನಿಂಗು. ಯಾವುದು ನೀರಿಲ್ಲ ಏನಿಲ್ಲ, ಎಷ್ಟೇ ಮಳೆ ಆದರೂ ಆರಾಮ್ಸೆ ಓಡೋದು. ಸಿಂಥೆಟಿಕ್ ಗ್ರೌಂಡ್ ಇದು, ಹಾಕಿ ಸ್ಟೇಡಿಯಂ. ಸಾಯಿ ಇದು ನಮ್ಮ ಒಂದು ಕೊಡಗಿನಲ್ಲಿರ್ತಕ್ಕಂಥ ಸಾಯಿ ಕ್ಲಬ್ಬಲ್ಲಿ ಇರುವ ಹಾಕಿ ಸ್ಟೇಡಿಯಂ ಇದು. 2ನೇ ರೌಂಡು. ಗುಡ್. ಸವಾಶ್. ಒಳ್ಳೆ ಚೆನ್ನಾಗಿದೆ. ಗ್ರೂಪ್ ಮೇಂಟೈನ್ ಮಾಡೋಕೆ ಮೇನು ನೋಡೋಣ. ಈ ಫಸ್ಟ್ ಬ್ಯಾಚಲ್ಲಿ ಎಷ್ಟು ಹುಡುಗರನ್ನ ಹಿಡಿತಾರೆ ಅಂತ ನೋಡೋಣ. ಗುಡ್. ಸವಾಶ್. 2ನೇ ರೌಂಡು ಕ್ಲಿಯರ್. ಸವಾಶ್. ಗುಡ್. ನೋಡಿ ಇವಾಗ ಗ್ರೂಪ್ ಆಯಿತು, ಒಳ್ಳೆ ಇದಾಯಿತು ನೋಡಿ. ಫಸ್ಟ್ ಬಂದಲ್ಲ ಅವನ್ನೆಲ್ಲ ಸ್ವಲ್ಪ ಹಿಂದೆ ಆಗ್ತದಾನೆ. ಹಂಗೆ ಅದಕ್ಕೆ ಹೇಳೋದು ನಾವು ಫಸ್ಟ್ ರೌಂಡು ಸ್ಪ್ರಿಂಟ್ ಕೇಳಬಾರ್ದು. ಫಸ್ಟ್ ರೌಂಡ್ ಯಾರು ಸ್ಪ್ರಿಂಟ್ ಕೇಳಬೇಕಂದ್ರೆ ಅವ್ರಿಗೆ ರನ್ನಿಂಗು ಗಾಡ್ ಗಿಫ್ಟ್ ಆಗಿರಬೇಕು. ಅವನು ಸತತ ಪ್ರಯತ್ನ ಮಾಡ್ತಿರ್ಬೇಕು. 1-2 ವರ್ಷ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಹಂಗೆ ಕೇಳಬೇಕು. ಈಗ ಈ ಸರಿ ಬೆಂಗಳೂರು ಕಡಿಮೆ ಇತ್ತು ಟೈಮಿಂಗು, 27 ದಿವಸ ಇತ್ತು. ಹಂಗಾಗಿ ಅದರಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ ಅದ್ರ ತಕ್ಕಂಗೆ ಲಾಂಗ್ ಸ್ಟೆಪ್ ಇರ್ಬೇಕು ಮೇನು. 3ನೇ ರೌಂಡ್ ಇದು. ಸವಾಶ್ ಗುಡ್. ಸವಾಶ್. ನೋಡಿ ಎಷ್ಟು ಆರಾಮ್ಸೆ ಓಡ್ತಾ ಇದ್ದಾರೆ. ಗ್ರೂಪ್ ಮೇಂಟೈನ್ ಮಾಡೋಕೆ ಲಾಸ್ಟ್ ಹಿಂದೆ ಇದ್ರೆ ಏನಾಗುತ್ತೆ, ಆರ್ಮಿ ಉಸ್ತಾದ್ಗಳು ಏನು ಮಾಡ್ತಾರೆ, ಒಳಗಡೆ ಹೇಳ್ಕೊಂಬಿಡ್ತಾರೆ, ನಿಮ್ಮನ್ನ ಓಡೋಕ್ಕೆ ಬಿಡೋಲ್ಲ. ಸವಾಶ್ ಗುಡ್. ನೋಡಿ ಗುಡ್. ನೋಡಿ ಇವಾಗ ಅವನು ಮುಂದೆ ಇದ್ದಾನಲ್ಲ, ಅವ್ನು ಮೊದಲೇನಿದ್ದ ಹಿಂದೆ ಇದ್ದ, ಅವನು ಬಾಡಿ ವಾರ್ಮ್ ಅಪ್ ಆಯ್ತು. ಇವಾಗ ಇದು 3ನೇ ರೌಂಡ್. ಇವಾಗ 3ನೇ ರೌಂಡ್ ಕ್ಲಿಯರ್ ಆಗುತ್ತೆ. ಸವಾಶ್ ಗುಡ್. ಈ ಥರ ಓಡಬೇಕು. ಈಗೇನು ಮುಂದೆ ಬಂದಲ್ಲ ಅವ್ನು ಆಲ್ಮೋಸ್ಟ್ ಇವಾಗ ಮುಂದೆ ಕವರ್ ಮಾಡ್ಕೊಂತ ಹೋಗ್ತಾನೆ. ಇವಾಗ ಫಸ್ಟ್ ಏನಾಗಲೇ ಓಡಿದ್ನಲ್ಲ, ಅಲ್ಲಿ ಎಲ್ಲೋ ಹೋಗ್ಬಿಟ್ಟ, ಅವ್ನು ಹಿಂದೆ ಹೋಗ್ಬಿಟ್ಟ. ಹಂಗೆ ಓಡಬಾರ್ದು. ಫಸ್ಟ್ಗೆ ಸ್ಪ್ರಿಂಟ್ ತಗೋಬಾರ್ದು ಅಂತ ಹೇಳಿದ್ದು ಇದಕ್ಕೆ. ಫಸ್ಟ್ ಸ್ಪ್ರಿಂಟ್ ತಗೊಂಡ್ರೆ ಏನಾಗುತ್ತೆ, ಎನರ್ಜಿ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ 3 ರೌಂಡ್ ಇರ್ತವೆ. ಅದೇ ಸ್ಪ್ರಿಂಟನ್ನೇ ನೀವು ಲಾಸ್ಟ್ ರೌಂಡ್ ಉಳಿಸ್ಕೋಬೇಕು ನೋಡಿ. ಗುಡ್. ಒಳ್ಳೆ ಲೀಡ್ ಚೆನ್ನಾಗಿದೆ. ಮತ್ತು ಅದ್ರ ಜೊತೆಗೆ ನೀವು ಗ್ರೂಪ್ ಮೇಂಟೈನ್ ಮಾಡಲ್ಲ ಇವರು. ಈಗ ಬಿಟ್ಟರೆ 40 ಜನ. 40 ಜನದಲ್ಲಿ ಎಷ್ಟು ಕಡಿಮೆ ಅಂದರೆ ಒಂದು 20 ಮೇಲೆ ಪಾಸ್ ಆಗಬೇಕು. ಸವಾಸ್. ಇದು 4ನೇ ರೌಂಡು. ಮೋಸ್ಟ್ಲಿ ಇದು 4.25 ರೌಂಡ್ ಓಡಬೇಕು. 4 ರೌಂಡ್ ಮುಗಿದ್ಮೇಲೆ ಇನ್ನು ಅರ್ಧ ರೌಂಡ್ ಇರುತ್ತೆ. ಫಿನಿಷಿಂಗ್ ಪಾಯಿಂಟು ನೋಡಿ ಅಲ್ಲಿದೆ. ಸವಾಸ್. ಲೈನ್ ಹಚ್ಚಿಬಿಟ್ರು. ಗ್ರೂಪ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಲೈನ್ ಹಚ್ಚಿಬಿಟ್ರು, ಭಾಳ ಲೈನ್ ಆಗ್ಬಿಡ್ತು ನೋಡಿ. ಮುಂದೆ ಹೋದವನು ವೈಟ್ ಶರ್ಟು. ಗುಡ್. ಸವಾಸ್. 4ನೇ ರೌಂಡ್ ಮುಗೀತು. ಇವಾಗೇನೋ 4ನೇ ರೌಂಡ್ ಮುಗೀತು. ಜಸ್ಟ್ ಫಿನಿಷಿಂಗ್ ಇವಾಗ. ಸವಾಸ್. ಲಾಸ್ಟ್ ರೌಂಡ್ ಈಗ ಲಾಸ್ಟ್ ಇದು. ಸವಾಸ್. 7 ನೋಡಿ. ಇಲ್ಲಿ ಅವು ಆರ್ಮಿ ಉತ್ಸವಗಳೆಲ್ಲ ಎಳ್ಕೊಂಬಿಟ್ರು ಹೊರಗಡೆ ನೋಡಿ. ಫಸ್ಟ್ ಒನ್ ವೈಟ್ ಶರ್ಟು, ಬ್ಲೂ ಶರ್ಟ್ ಸೆಕೆಂಡ್ ಒನ್. ಸವಾಸ್. ಗ್ರೂಪ್ ಮೇಂಟೈನ್ ಮಾಡೋಕೆ 40 ಮಂದಿ ಬಿಟ್ಟರೆ 40 ಮಂದಿ ನೀವು ಪೂರ ಕ್ಲಿಯರ್ ಮಾಡಿದರೆ ಪಾಸ್ ಆಗೋ ಲೆವೆಲಿಗೆ ಇರ್ತೀರ. ಕ್ಲಿಯರ್ ಮಾಡೋದಿರ್ಬೇಕು. 4:24 ಸೆಕೆಂಡ್ ಆಯ್ತು. 4:25. ಸವಾಸ್. ಇನ್ನೂ ಒಂದು ರೌಂಡ್ ಇದೆ. ಮೋಸ್ಟ್ಲಿ ಇನ್ನೂ ಒಂದು ರೌಂಡ್ ಇದೆ. ಸವಾಸ್ ನೋಡಿ. ಗುಡ್. ಸವಾಸ್. 4:38. 4:40 ಆಯಿತು. ಇನ್ನೂ ಒಂದು ಲಾಸ್ಟ್ ರೌಂಡ್ ಇದೆ. ಫಸ್ಟ್ ಗ್ರೂಪಿಗೆ ಬರಬೇಕು. ಇನ್ನು ಒಂದು ರೌಂಡ್ ಇದೆ. ಆಲ್ಮೋಸ್ಟ್ ಟೈಮಿಂಗ್ ಜಾಸ್ತಿ ಆಗ್ಬಿಡ್ತು. ನೋಡೋಣ ಕವರ್ ಮಾಡ್ತಾರಲ್ಲ ಅಂತಂದೇಳಿ ನೋಡಿ. ಲೈನ್ ಹಚ್ಚಿಬಿಟ್ರಲ್ಲ, ಲೈನ್ ಹಚ್ಚಬಾರ್ದು. ಈ ಥರ ಗ್ರೂಪ್ ಮೇಂಟೈನ್ ಮಾಡಬೇಕು. ಬಾಡಿ ಈಗ ಲಾಸ್ಟ್ ರೌಂಡ್ ಇದೆಯಲ್ಲ, ಲಾಸ್ಟ್ ರೌಂಡಲ್ಲಿ ಸ್ಪ್ರಿಂಟ್ ಕೇಳಬೇಕು ನೋಡಿ. ಇಲ್ಲಿ ಆರ್ಮಿ ಉತ್ಸಾಹ ಎಲ್ಲ ಒಳಗೆ ಎಳ್ಕೊಂಬಿಡ್ತಾರೆ. ಪೂರ ಹಿಂದೆ ಆದರೆ ಒಳಗೆ ಎಳ್ಕೊಂಬಿಡ್ತಾರೆ.
ಲಾಸ್ಟ್ ರೌಂಡ್ ಇದೆಯಲ್ಲ, ಇವಾಗ ಲಾಸ್ಟ್ ರೌಂಡ್ ಇರೋ ಬರೋ ಎನರ್ಜಿ ಎಲ್ಲ ಹಾಕ್ಬೇಕು ಅದಕ್ಕೆ. 5 6 5 7 5 8 9 ಆಯಿತು, ಸವಾಸ್ 5 10 ಸವಾಸ್ ಕವರ್ ಮಾಡ ನೋಡಿ. ಇಲ್ಲಿ ಓಡೋರು ಅಷ್ಟೇ, ಇವಾಗ ಒಳಗೆ ಸರ್ಕಂದರು ಫೇಲ್, ಅವರು ಓಡೋರು ಅಷ್ಟೇ ಪಾಸ್ ಆಗ್ಬಿಡ್ತಾರೆ ಇವಾಗ. ಸವಾಸ್ ಗುಡ್ 5 25 5 26 ಸವಾಸ್ ಗುಡ್. ಒಳ್ಳೆ ಟೈಮಿಂಗ್ ಇದೆ. ಸ್ಪ್ರಿಂಟ್ ಕೇಳ್ಬೇಕು, ಲಾಸ್ಟು ಸ್ಪ್ರಿಂಟ್ ಕೇಳಬೇಕು, ನೋಡೋಣ ಎಷ್ಟು ಮಂದಿ ಪಾಸ್ ಆಗ್ತಾರೆ ಅಂತಂದೇಳಿ. ಸವಾಸ್ 5:38 5:40. ಹಾಂ, ಇವನು ಸೆಕೆಂಡ್ ಗ್ರೂಪ್, ಒಬ್ಬನೇ ಎಕ್ಸಲೆಂಟು. ಸವಾಸ್ ನೋಡಿ ಫ್ರೆಂಡ್ಸ್, ನೀವು ಈ ಥರ ಯಾವ ಥರ ಓಡ್ಬೇಕಂತಂದೇಳಿ ನೀವು ಫಸ್ಟ್ ಇದು ಮಾಡಿರಿ, ಯೋಚನೆ ಮಾಡಿ ಬರಬೇಕು ಕೊಡಗಿಗೆ. ಯಾಕಂದರೆ ಗ್ರೌಂಡು ಕರ್ವ್ ಇರೋಲ್ಲ, ಚೌಕಿರೋದ್ರಿಂದ ನೀವು 100% ಭಾಳ ಪ್ರಾಕ್ಟೀಸ್ ಮಾಡಿ ಬರಬೇಕು. ಟೋಟಲಿ 6 ರಿಂದ 7 ಮಂದಿ ಅಷ್ಟೇ ಪಾಸ್ ಆಗಿದೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.